ಹಲೋ ಗೈಸ್, ಹೇಗಿದ್ದೀರಾ ನೀವೆಲ್ಲ? ಏನು ಗೊತ್ತಾ ಗೈಸ್, ಇವತ್ತು ನಮ್ಮ ಮನೆ ಗೃಹ ಪ್ರವೇಶವಾದ ದಿನ. ಸೊ ನಾವು ಅದಕ್ಕಾಗಿ ಇವತ್ತು ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೇವೆ. ಹಾಗೆಯೇ ನಿಮಗೆ ಕೂಡ ತೋರಿಸ್ತೇವೆ ಹೇಗೆ ಕ್ಯಾರೆಟ್ ಹಲ್ವಾ ಮಾಡೋದಂತ. ಸೊ ನಾನು ಈಗ ಕ್ಯಾರೆಟ್ ತೊಗೊಂಡಿದ್ದೇನೆ. ಕ್ಯಾರೆಟನ್ನು ನಾನು ಅರ್ಧ ಕೆಜಿ ಕ್ಯಾರೆಟ್ ತೊಗೊಂಡಿದ್ದೇವೆ. ಸೊ ಕ್ಯಾರೆಟನ್ನು ನಾವು ಚೆನ್ನಾಗಿ ತೊಳೆದು ಅದರ ಎಂತ ಹೇಳೋದು ಸಿಪ್ಪೆಯನ್ನು ಹೀಗೆ ತೆಗೆದಿದ್ದೇವೆ. ಹೀಗೆ ಮಾಡಿ ಈಗ ಇದನ್ನು ನಾವು ಕೊಡಿ, ಇದು ತೋರಿಸರಲ್ಲಿ ಇದರಲ್ಲಿ ಈಗ ಅದೆಂತ ಗರ 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 ಅಂತ ಮಾಡ್ತೇವೆ. ಮತ್ತೆ ನಿಮಗೆ ತೋರಿಸ್ತೇವೆ. ನೋಡ್ತಾ ಇದ್ದೀರಲ್ಲ ಗೈಸ್, ನಾನು ಹೀಗೆ ಹೀಗೆ ಮಾಡ್ತೇವೆ. ಇದು ಅಮ್ಮ ಮಾಡ್ತಾ ಇರೋದು, ನಾನಲ್ಲ. ಮತ್ತೆ ಹೀಗೆ ಮಾಡಿ ನೀವು ಕೂಡ. ಈ ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ ನಾವು ಹೇಳುದು ನಿಮಗೆ. ಸೊ ನೋಡಿ ಗೈಸ್, ಈಗ ಹೀಗೆ ಆಯ್ತಿದ್ದು, ಹೀಗೆ ಮಾಡಬೇಕು ಇದನ್ನು. ಸೊ ಈಗ ಅಮ್ಮ ಹೇಳಿದ್ರು ನಾವೊಂದು ಚಿಕ್ಕ ಇದರಲ್ಲಿ ಮಾಡುವ ಅಂತ, ಯಾಕಂದರೆ ಸ್ವಲ್ಪ ಮಾಡುತ್ತಲ್ಲ ಅದಕ್ಕೆ ಇದು ಚಹಾ ಮಾಡೋದುಂಟಲ್ಲ ಅದನ್ನು ಇಟ್ಟಿದ್ದಾರೆ ಇಲ್ಲಿ. ಇದಕ್ಕೆ ಇದು ಸ್ವಲ್ಪ ಇನ್ನು ಗೀ ಹಾಕುವ ನಾವು. ಅದೇ ಕ್ಯಾರೆಟ್ ನಾವು ಎಂತ ತುರಿದಿಟ್ಟಿದ್ದೇವಲ್ಲ ಅದನ್ನು ಹಾಕಿ ನಾನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸೋದು. ಮತ್ತು ಬೇರೆ ಬೇರೆ ಥರದಲ್ಲಿ ಮಾಡ್ತಾರೆ ಒಬ್ಬೊಬ್ರು. ಹೇಗೆ ಅಂದರೆ ಹೀಗೆ ಮಾಡೋದಿಲ್ಲ, ಕುಕ್ಕರಲ್ಲಿ ಡೈರೆಕ್ಟ್ಲಿ ಇಟ್ಟುಂಟಲ್ಲ ಹಾಗೆ ಕೂಡ ಮಾಡ್ತಾರೆ. ಈಗ ನಾನು ನಿಮಗೆ ಹೇಗೆ ಮಾಡೋದು ಅಂತ ಇದು ತೋರಿಸೋದು ನಾನು. ಇದನ್ನು ನಾವು ಚೆಂದ ಮಾಡಿ ಹೀಗೆ ಮಿಕ್ಸ್ ಮಾಡ್ತಾ ಇರುವ, ಸ್ವಲ್ಪ ಫ್ರೈ ಮಾಡುವುದಾಗಿ ಹೀಗೆ ಇದನ್ನು ಚೆಂದ ಮಾಡಿ ಒಂದು ಸಲ ಮಿಕ್ಸ್ ಮಾಡ್ತಾ ಇರೋದು. ಗೀಯಲ್ಲಿ ಫ್ರೈ ಮಾಡಿ ಸ್ವಲ್ಪ ಅಂತ, ಸ್ವಲ್ಪ ಮಾಡಿದರೆ ಸಾಕು, ಸ್ವಲ್ಪ ಹೊತ್ತು. ಈಗ ಇದಕ್ಕೆ ಮಿಲ್ಕ್ ಹಾಕುವ. ಅದು ನಿಮಗೆ ಗೊತ್ತಾಗ್ತದೆ ಎಷ್ಟು ಹಾಕಬೇಕಂತೆಲ್ಲ, ಗೊತ್ತಾಯ್ತಾ? ಓಕೆ, ಸ್ವಲ್ಪ ಮಿಕ್ಸ್ ಮಾಡುವ. ಸೊ ಹೀಗೆ ಇದನ್ನು ಕುದಿಲಿಕ್ಕೆ ಬಿಡಿ ಗೈಸ್. ಈಗ ಹಾವಿ ಆಗುವ ತನಕ ಇದನ್ನು ಕುದಿಸಬೇಕು ನಾವು. ಹಾಲು ಇದರಿಂದ ಹಾವಿ ಆಗುವ ತನಕ ಕುದಿಸಬೇಕು. ಈಗ ಹಾವಿ ಆಗ್ತಾ ಬಂತು. ಇನ್ನೊಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಗೀ ಹಾಕಿ, ಈಗ ಇದಕ್ಕೆ ಸ್ವಲ್ಪ ಗೀ ಹಾಕಿ ಉಂಟಲ್ಲ, ಗೀಯಲ್ಲಿ ಇದನ್ನು ರೋಸ್ಟ್ ಮಾಡೋದು ಎಲ್ಲ ಡ್ರೈ ಫ್ರೂಟ್ಸ್. ಇದರಲ್ಲಿ ಗೋಡಂಬಿ, ದ್ರಾಕ್ಷಿ, ಮತ್ತು ಪಂಕಿನ್ ಸೀಡ್ಸ್, ಮತ್ತು ಎಂತ ಉಂಟು ಬಾದಾಮ್, ಮತ್ತು ಇನ್ನೊಂದು ವಾಟರ್ ಮೆಲನ್ ಸೀಡ್ಸ್. ಅದೆಲ್ಲ ಬೇಕಂತ ಇಲ್ಲ, ನಿಮ್ಮ ಹತ್ರ ಯಾವುದೆಲ್ಲ ಇರ್ತದೆ ಅದೆಲ್ಲ ಹಾಕ್ಬೋದು ಸೀದಾ. ಸ್ವಲ್ಪ ಆಚೆ ಈಚೆ ಮಾಡಿದರೆ ಆಯಿತು. ಈಗ ಇದಕ್ಕೆ ಒಂದು ನಿಮಗೆ ಎಷ್ಟು ಇದು ಸಿಹಿ ಬೇಕು ಅಷ್ಟು ಹಾಕಿ. ಆದರೆ ನಾವೊಂದು ಹಾಫ್ ಕಪ್ ಅಷ್ಟು ಹಾಕಿದ್ದೇವೆ. ಹಾಫ್ ಕಪ್ ಅಷ್ಟು ಹಾಕಿದ್ದೇವೆ. ಹಾಕ್ತಾ ಇದ್ದೇವೆ. ಇದು ಒಂದು ಹಾವಿ ಆಗ್ತದಲ್ಲ, ಇದು ಹಾಲು ಎಲ್ಲ ಹಾವಿ ಆದ ಮೇಲೆ ಹಾಕಿ, ಅಂದರೆ ಸ್ವಲ್ಪ ಇರುವಾಗ ಹಾಕೋದು. ಅದಕ್ಕೆ ಸಕ್ಕರೆ ಆದಮೇಲೆ, ಸಕ್ಕರೆ ಹಾಕಿದ ಮೇಲೆ ಉಂಟಲ್ಲ, ಸಕ್ಕರೆ ಅದು ಫುಲ್ ಒಂಥರ ನೀರಾಗ್ತದೆ. ಆಗ ಇದು ಸ್ವಲ್ಪ ಇನ್ನೂ ಕೂಡ ನೀರಾಗ್ತದೆ. ಅದು ಕೂಡ ಮತ್ತೆ ಹಾವಿ ಆಗಿ ಫುಲ್ ಒಂದು ಹಲುವ ಥರ ಆಗ್ತದೆ. ಅಲ್ಲಿ ತನಕ ಇದು ಮಾಡಿ ಅಂತ ಕುದಿಸಿ. ಈಗ ಇದಕ್ಕೆ ಇದು ಕೂಡ ಹಾಕಿ, ಕಾರ್ಡಮಮ್ ಏಲಕ್ಕಿ ಏಲಕ್ಕಿ. ಇದಕ್ಕೆ ಏಲಕ್ಕಿ ಕೂಡ ಹಾಕುವ. ಏಲಕ್ಕಿ ಪುಡಿ ಇದ್ದರೆ ಪುಡಿ ಹಾಕಿ, ಇಲ್ಲಾಂದರೆ ಪುಡಿ ಮಾಡಿ ಸ್ವಲ್ಪ ಹಾಕಿ ಏಲಕ್ಕಿಯನ್ನು. ಈಗ ನಾವು ಪುಡಿ ಮಾಡಿ ಹಾಕ್ತಾ ಇದ್ದೇವೆ. ಹಾಕಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾ ಕೂಡ ಹೋಗಬೇಕು. ಅಂದರೆ ಬೇಯ್ತಾ ಬರುವಾಗ ಸ್ವಲ್ಪ ತುಪ್ಪ ಹಾಕ್ತಾ ಹೋಗಬೇಕು ಇದಕ್ಕೆ, ಆಯಿತಾ? ತುಪ್ಪ ಅಂದರೆ ತುಪ್ಪ ತುಂಬ ಟೇಸ್ಟ್ ಕೊಡ್ತದೆ. ಅದಕ್ಕೆ ತುಪ್ಪ ಹಾಕ್ತಾ ಇದನ್ನು ಬೇಯಿಸಬೇಕು. ಈಗ ಇದು ಆಗ್ತಾ ಬಂತು ಗೈಸ್, ನೋಡಿ ಹೀಗೆ ಆಗ್ತದೆ ಇದು, ಆಯಿತಾ? ಇದಕ್ಕೆ ಸ್ವಲ್ಪ ಗೀ ಕೂಡ ಹಾಕ್ತಾ ಇರಬೇಕು ನಾವು, ಅಲ್ಲಿಗೆ. ಈಗ ನಾವು ಸ್ವಲ್ಪ ಹಾಕುವ ಗೀ ಇದಕ್ಕೆ, ನೋಡಿ.
ಈ ಅಂದರೆ ಸ್ವಲ್ಪ ಟೇಸ್ಟ್ ಕೊಡ್ತದೆ, ಅದಕ್ಕೆ ಆಯಿತಾ ಹಾಕೋದು, ತುಂಬ ಖುಷಿ ಆಗ್ತದೆ ತಿನ್ನಲಿಕ್ಕೆ. ಸ್ಮೆಲ್ಲೆಲ್ಲ ಸ್ಮೆಲ್ಲೆಲ್ಲ ಖುಷಿ ಆಗ್ತದೆ, ಪರಿಮಳ ಬರ್ತದೆ. ಈಗ ಇದಕ್ಕೆ ಅದೆಲ್ಲ ಹಾಕುವ, ಗೋಡಂಬಿ ಅದು ಇದೆಲ್ಲ. ನಂದಿನಿಗೆ ಗೋಡಂಬಿ ಎಲ್ಲ ಉಂಟಲ್ಲ, ಅದೆಲ್ಲ ಹಾಕುವ. ಹಾಕಿ ಅಮ್ಮ. ಹಾಂ, ನೋಡಿ ರೆಡಿ ಆಯಿತು. ಹೀಗೆ ಮಾಡೋದು.